ಮಗಳು ಇವಳು. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಿನ್ನಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಇದೆ. 2-3 ನಿಮಿಷ ನಾವು ಬ್ಲಿಂಕ್ ಮಾಡದೇ ಇರೋದೇ ಕಷ್ಟ. ನಿಂತರನೇ ಕಾಣೋ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತಾನೆ ಅನ್ಕೊಳ್ಳೋಣ. ಬಟ್ ಅವನಿಗೆ ನಮ್ಮಿಬ್ರು ಪರ್ಸನಲ್ ವಿಷಯಗಳು ಹೆಂಗೋ ಗೊತ್ತಾಗತ್ತೆ? ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ರೇನೆ ಒಳ್ಳೇದು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ವಿಕ್ಷಾ ನ್ಯೂಸ್ ಚಾನೆಲ್. ನಾನು ಸುರಭಿ. ಏನಿವತ್ತು ಇಷ್ಟೊಂದು ಜೋಶು ಅಂತ ಕೇಳ್ತೀರಾ? ಯಾಕಂದ್ರೆ ಇವತ್ತು ನಮ್ಮ ಜೊತೆ ಯೂನಿಕ್ ಸಿನಿಮಾ ತಂಡ ಇದೆ. ಯಾಕೆ ಯೂನಿಕ್ ಅಂದ್ರೆ ಇವರ ಟ್ಯಾಗ್ ಲೈನ್ ಹೇಳತ್ತೆ, ಫಸ್ಟ್ ಎವರ್ ಮ್ಯೂಸಿಕಲ್ ಸೈಫೈ ಫಿಲ್ಮ್. ಯಾವುದು ಅಂತ ಗೊತ್ತಾಗಿರ್ಬೇಕಲ್ಲ? ಹೌದು, ಬ್ಲಿಂಕ್ ಚಿತ್ರತಂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ನಮಸ್ತೆ ಸರ್. ಇವರು ಬ್ಲಿಂಕ್ ಫಿಲ್ಮ್ನ ಪ್ರೊಡ್ಯೂಸರ್ ರವಿಚಂದ್ರನ್ ಅವರು ಅಂಡ್ ಜೇಸನ್ ಅಲ್ಲ ಜಸ್ಟನ್ VFX ಮಾಡಿರುವಂತಹ ಜಸ್ಟನ್ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಮೊದಲಿಗೆ ಇಡೀ ಚಿತ್ರತಂಡನ ನೋಡಿದ್ರೆ ಎಲ್ರೂ ಯಂಗ್ ಆಗಿದ್ದೀರಾ. ಸೊ ಹೇಗೆ ಮೊದಲಿಗೆ ಶುರು ಆಯ್ತು ಈ ತಂಡ ಹೇಗೆ ಫಾರ್ಮ್ ಆಯ್ತು ಸರ್? ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟು ನಮಗೆ ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಇಡೀ ನಿಮ್ಮ ಟೀಮ್ಗೆ, ಎಡಿಟರ್ ಯಾರಿದ್ದಾರೆ, ಕ್ಯಾಮ್ರಾಮನ್ ಯಾರಿದ್ದಾರೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ. ಆ್ಯಂಡ್ ನಾನು ಮೂಲತಃ ಗುಲ್ಬರ್ಗದವನು. ನಾರ್ತ್ ಕರ್ನಾಟಕದಿಂದ ಟೆಕ್ನಿಷಿಯನ್ಸ್ ಕಮ್ಮಿ ಇದ್ದಾರೆ, ಪ್ರೊಡಕ್ಷನ್ಗಳು ಕಮ್ಮಿ ಇದೆ. ಸೊ ಅದು ಮೊದಲಿಂದ ಕಾಡ್ತಾ ಇತ್ತು. ಸೊ ಪ್ರೊಡಕ್ಷನ್ ಮಾಡಬೇಕು ಅಂತ ಅದು ನಾನು IT ನಲ್ಲಿ ಇದ್ದಾಗಿಂದ ಅದು ನಡೀತಾ ಇತ್ತು. ಹೌದು. ಸೊ ಅಲ್ಲಿಂದ ನಾನು ಜಾಬ್ ಮಾಡ್ತಾ ಇರುವಾಗ ಥಿಯೇಟರ್ ಜರ್ನಿ ಸ್ಟಾರ್ಟ್ ಆಯಿತು. 2017 ಟೈಮಲ್ಲಿ ಅನೇಕ ಥಿಯೇಟರ್ ಗ್ರೂಪಲ್ಲಿ ಸೇರಿಕೊಂಡೆ. ಅಲ್ಲಿ ಸುರೇಶ್ ಅನಗಳಿ ಸರ್ ನನ್ನ ಗುರುಗಳು. ಅವ್ರ ಅಂಡರಲ್ಲಿ ನಾನು ರಂಗಭೂಮಿನಲ್ಲಿ ತರಬೇತಿ ಪಡೆದೆ. ಅದೇ ಥಿಯೇಟರ್ ಗ್ರೂಪಲ್ಲಿ ನನಗೆ ಶ್ರೀನಿಧಿ ಅವರ ಪರಿಚಯ ಆಯಿತು, ನಮ್ಮ ಬ್ಲಿಂಕ್ ಮೂವಿಯ ಡೈರೆಕ್ಟರ್ನ. ಸೊ ಅವರ ಪರಿಚಯ ಆದಾಗಿಂದ ಅವ್ರ ಜೊತೆ ಒಂದು 6 ವರ್ಷ ಟ್ರಾವೆಲ್ ಮಾಡಿದೆ. ನಾಟ್ ವಿತ್ ಅಂದರೆ ರೆಗ್ಯುಲರ್ಲಿ ಟಚ್ ಇಲ್ಲ ಅಂದರೂ ಅವರು ಪ್ರೋಗ್ರೆಸ್ ನೋಡ್ತಾ ಇದ್ದೆ. ಅವರು 0 ಬಜೆಟಲ್ಲಿ ಎಲ್ಲ ಶಾರ್ಟ್ ಮೂವಿಗಳೆಲ್ಲ ಮಾಡ್ತಿದ್ರು. ಆ್ಯಂಡ್ ನಾನು ಅವ್ರ ಪ್ರೋಗ್ರೆಸ್ ನೋಡಿ ನಂಗೆ ಖುಷಿ ಆಗ್ತಾ ಇತ್ತು. ಪ್ರತಿ ಹಂತದಲ್ಲಿ ಹಿಸ್ ಶಾರ್ಟ್ ಮೂವಿಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇತ್ತು. ಅದು ನೋಡಿ ಖುಷಿ ಆಗ್ತಾ ಇತ್ತು. ಆ್ಯಂಡ್ ನಾನು ಫುಲ್ ಟೈಮ್ ಜಾಬಿಗೆ ಸೇರಿಕೊಂಡೆ. ಅನಿವಾರ್ಯ ಕಾರಣದಿಂದ ನಾನು ಥಿಯೇಟರ್ ಬಿಡಬೇಕಾಯಿತು, ಜಾಬಿಗೆ ಸೇರಿಕೊಂಡೆ. ಬಟ್ ಮೀನ್ವೈಲ್ ಮಧ್ಯದಲ್ಲಿ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಂಥ ಸಮಯದಲ್ಲಿ ಮಲಯಾಳಂದು ಒಂದು ಮೂವಿ ಬಂತು, ಸಿ ಯು ಸೂನ್ ಅಂತ. ಆ ಮೂವಿ ಸ್ಟೇಟಸ್ ಶ್ರೀನಿಧಿ ಅವರು ಇಟ್ಟಿದ್ರು ವಾಟ್ಸಪ್ಪಲ್ಲಿ, ನಾನು ಇಟ್ಟಿದ್ದೆ. ಇಬ್ರು ಇಟ್ಟಾಗ ನಾನು ನಿಧಿ ಕೇಳಿದೆ, ತಮ್ಮಣ್ಣ ನಮ್ಮ ಕಡೆ ಯಾಕೆ ಈ ತರ ಮೂವಿ ಮಾಡ್ತಾ ಇಲ್ಲ ಅಂತ. ಸ್ಟೇಟಸ್ ಅಲ್ಲಿ ನೋಡಿ ನಿಮ್ಮ ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ಹೋಗಿದ್ದ? ಇಲ್ಲ, ಫ್ರೆಂಡ್ಶಿಪ್ ಇತ್ತು, ಮೊದಲಿಂದಾನೇ ಇತ್ತು. ಬಟ್ ವಿ ಯೂಸ್ ಟು ಅಂದ್ರೆ ಡಿಸ್ಕಷನ್ ಬಹಳ ಆಗ್ತಿತ್ತು. ನಾನು ನಿಧಿ ಅವ್ರಿಗೆ ಕೇಳ್ತಿದ್ದೆ, ಯಾಕೆ ತಮ್ಮ ನಮ್ಮ ಹತ್ರ ಈ ತರ ಮಾಡ್ತಾ ಇಲ್ಲ ಅಂತಂದಾಗ ಅವ್ರು ಹೇಳಿದ ಒಂದೇ ಮಾತು, ಸರ್ ನಾನು ಮಾಡೋನಿದ್ದೀನಿ, ನಾನು ಮಾಡ್ತೀನಿ, ಆದರೆ ಈ ಥರದ ಕತೆಗಳಿಗೆ ಬಂಡವಾಳ ಹಾಕೋರು ಯಾರು ಇಲ್ಲ ಅಂತ ಕೇಳ್ದ. ಅದಾದಮೇಲೆ ನಿಧಿಯವ್ರಿಗೆ ಅಂದೆ ನಾನು, ತಮ್ಮ ಇದಕ್ಕೆ ಎಷ್ಟು ಬಜೆಟ್ ಆಗ್ಬೋದು ಅಂತ. ಫಸ್ಟ್ ಬಜೆಟ್ ಅಲ್ಲ, ಅದಾದಮೇಲೆ ಒಂದು 25-30 ಲಕ್ಷ ಬಜೆಟಲ್ಲಿ ಮಾಡ್ಬೋದು ಸರ್ ಅಂತಂದ. ಅಲ್ಲಿ ತನಕ 30 ಲಕ್ಷ ಅಂದರೆ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಆಯಿತು ಮಾಡೋಣ ತಮ್ಮ ಅಂದ್ಬಿಟ್ಟೆ. ಇಮಿಡಿಯೇಟ್ ಅವ್ರಿಗೂ ಶಾಕು, ನನಗೂ ಶಾಕು. ಅಂದರೆ ಮಾಡೋಣ ಅಂದ್ವಿ, ಎಲ್ಲ ಆಯಿತು. ನಾನು ಯಾವ ಥರದ ಪರ್ಸನ್ ಅಂತಂದರೆ ಏನೋ ಒಂದು ನಾಟ್ ಜಸ್ಟ್ ಪ್ರೊಡಕ್ಷನ್ ವೈಸು ಬಿಸ್ನೆಸ್ ಮಾಡ್ಬೇಕಂದ್ರೂ ಅದು ನಾನು ಟ್ರಯಲ್ ಆ್ಯಂಡ್ ಎರರ್ ಭಾಳ ಮಾಡ್ತೀನಿ. ಸೊ ಬ್ಲಿಂಕು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಪ್ರಾಜೆಕ್ಟ್ ನಾವು ಕೈಗೆತ್ಕೊಂಡ್ವಿ, ಅದು C27 ಅಂತ. ಆ ಪ್ರಾಜೆಕ್ಟಿಗೆ ಹೆಂಗಾಯಿತು, ನಂಗೆ ಟ್ರೇಲರ್ ಕಟ್ ತೊಗೊಂಬನ್ನಿ, ಇಷ್ಟ ಆದರೆ ಮೂವಿ ಮಾಡೋಣ ಅಂತಂದೆ. ಅದಾದಮೇಲೆ ಅವರಿಗೆ ಒಂದು ಮಿನಿಮಲ್ ಅಮೌಂಟ್ ಕೊಟ್ಟಿದ್ದು ನಾನು. ಆ ಮಿನಿಮಲ್ ಅಮೌಂಟಲ್ಲಿ ಶೂಟ್ ಮಾಡ್ಕೊಂಬಂದರು. ಶೂಟ್ ಮಾಡ್ಕೊಂಬಂದ್ಮೇಲೆ ಔಟ್ಪುಟ್ ನೋಡಿದೆ. ಔಟ್ಪುಟ್ ಅದು ಸೋನಿ A7 ಶೂಟ್ ಮಾಡ್ಕೊಂಬಂದಿದ್ರು ಕ್ಯಾಮ್ರಾ. ಅದಾದಮೇಲೆ ನನ್ನ ಸರ್ಕಲಲ್ಲಿರೋ ಫ್ರೆಂಡ್ಸ್ಗಳಿಗೆಲ್ಲ ತೋರಿಸಿ ಇದಕ್ಕೆ ಎಷ್ಟು ರೊಕ್ಕ ಖರ್ಚಾಗಿದೆ ಹೇಳು ಅಂತ. ನಾವು ಎಲ್ಲರೂ 1.5 ಲಕ್ಷ, 3 ಲಕ್ಷ, 4 ಲಕ್ಷ, 2 ಲಕ್ಷ ಹಂಗೆಲ್ಲ ರೇಟ್ಗಳು ಹೇಳೋರು. ಅದಾದಮೇಲೆ ಅಂದರೆ ಇವರಿಗೆ ಇದು ಕ್ವಾಲಿಟಿ ಇದೆ, ಎದುರಿಗೆ ನೋಡೋರಿಗೆ ಕ್ವಾಲಿಟಿ ಇದೆ ಅಂತ ಅನ್ನಿಸ್ತಾ ಇತ್ತು ಅಂತ ಗೊತ್ತಾಯಿತು. ಅದಾದಮೇಲೆ ನಿಧಿಗೆ ಅಂದೆ, ಇದು ಫೈನಲ್ ಬಜೆಟಿಂಗ್ ಮಾಡ್ಕೊಂಬನ್ನಿ ತಮ್ಮ, ಮಾಡೋಣ ಅಂತಂದಮೇಲೆ ಅವರು ಫೈನಲ್ ಸ್ಕ್ರಿಪ್ಟ್ ಮಾಡ್ಕೊಂಬಂದಾಗ ಅದರದ್ದು ಬಜೆಟು 1.5 ಕೋಟಿ ತೊಗೊಂಡ್ರು. 1.5 ಕೋಟಿ ತೊಗೊಂಬಂದಾಗ ಐ ವಾಸ್ ಲೈಕ್, ಏನು ತಮ್ಮ ಇಲ್ಲಿಂದ 25-30 ಲಕ್ಷ ನೀವು 1.5 ಕೋಟಿ ಎಲ್ಲಿಂದ ತೊಗೊಂಬಂದು ಪಿಕ್ಚರ್ ಮಾಡಮ್ಮ ಅಂತ. ಹಾಂ, ಅದಾದಮೇಲೆ ನಾನು ಅವರಿಗೂ ನಮಗೂ ಸೇಮ್ ಮನಸ್ಥಿತಿ ಇರೋದ್ರಿಂದ ಏನಾಯಿತು, ಸರ್ ಈ ಸ್ಕ್ರಿಪ್ಟ್ ಎತ್ಕೊಳ್ಳೋದು ಬೇಡ, ಈ ಸ್ಕ್ರಿಪ್ಟಿಗೆ ಅಷ್ಟು ಬಜೆಟ್ ಡಿಮ್ಯಾಂಡ್ ಮಾಡ್ತಾ ಇದೆ, ಇದನ್ನು ಮಾಡೋದು ಬೇಡ, ನಾನು ಇನ್ನೊಂದು ಬರ್ಕೊಂಬರ್ತೀನಿ ಅಂತ ಹೇಳಿದ್ರು.
ಸೊ ಫಸ್ಟ್ ಇದ್ದಿದ್ದು ಇಟ್ ಇಸ್ ನಾಟ್ ಬ್ಲಿಂಕ್ ಸ್ಕ್ರಿಪ್ಟ್. ನೋ ಓಕೆ C-7 ಅಂತ. ಸೊ ಮೇ ಬಿ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋದ್ರೆ ಅದೇ ಮೂವಿನೇ ಹೋಗ್ಬೋದು ಇಮಿಡಿಯೇಟ್ಲಿ ಬ್ಲಿಂಕ್ ಆದ್ಮೇಲೆ. ಸೊ ಅದು ಆದ ತಕ್ಷಣ ಏನಾಯ್ತು, ಶ್ರೀನಿಧಿ ಅವರು ಒಂದು 20 ದಿನದಲ್ಲೇ ಬ್ಲಿಂಕ್ ಸ್ಕ್ರಿಪ್ಟ್ ಬರ್ಕೊಂಬಂದ್ರು. ಐ ವಾಸ್ ಲೈಕ್ ರೆಡಿಯಾಗಿ ಪ್ರಿಪೇರ್ ಆಗಿ ಎಲ್ಲ ಮಾಡಿ ತೊಗೊಂಬಂದ್ರು. ನ್ಯಾರೇಷನ್ ಆಯಿತು. ನ್ಯಾರೇಷನ್ ಆದ್ಮೇಲೆ ಫಸ್ಟ್ ನ್ಯಾರೇಷನಲ್ಲಿ ಒಂದು ಲೆವೆಲಿಗೆ ಕನ್ಫ್ಯೂಷನ್ ಆಯಿತು. ಸೆಕೆಂಡ್ ನ್ಯಾರೇಷನಲ್ಲಿ ತಿಳಿತಾ ಇತ್ತು, ಹಿಂಗೆ ಬರೆದಿದ್ದಾರೆ, ಖುಷಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾವು ಬ್ಲಿಂಕ್ದು ಹೆಂಗೈತೆ ಅಂದರೆ ಸಪ್ರೇಟಾಗಿ ಟೀಸರ್ ಶೂಟ್ ಮಾಡಿದ್ವಿ ನಾವು. ಟೀಸರ್ ಶೂಟ್ ಮಾಡಿ ಟೀಸರ್ ಅಪ್ಲೋಡ್ ಮಾಡಿದ್ವಿ. ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಮ್ಮ ಮೂವಿನೇ ಕಂಪ್ಲೀಟ್ ಆಗಿದೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಇಂಡಸ್ಟ್ರಿ ಫಾರ್ಮ್ಯಾಟ್ ಹೆಂಗಿರುತ್ತೆ ಅಂದ್ರೆ ಇಡೀ ಮೂವಿ ಮಾಡ್ಕೊಂಡ್ಬರ್ತಾರೆ, ಅದರಿಂದ ಒಂದಿಷ್ಟು ಕಟ್ ಮಾಡ್ಕೊಂತಾರೆ, ಕಟ್ ಮಾಡ್ಕೊಂಡು ಟೀಸರ್ ಅಂತ ಬಿಡ್ತಾರೆ, ಟ್ರೇಲರ್ ಅಂತ ಬಿಡ್ತಾರೆ. ನಾವು ಫ್ಲೋರ್ಗೆ ಹೋಗಿರ್ಲಿಲ್ಲ. ನಾವು ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆನೆ ನಾವು ಏನ್ ಮಾಡಿದ್ವಿ, ಟೀಸರ್ ಶೂಟ್ ಮಾಡ್ಕೊಂಡ್ವಿ. ಆ ಟೀಸರ್ಗೆ ಅಪ್ಲೋಡ್ ಮಾಡಿದ್ದ ಒಂದು 2 ಡೇಸ್ಗೆ ಹೇಮಂತ್ ರಾವ್ ಅವ್ರು ಮಧ್ಯಾಹ್ನ ಟ್ವೀಟ್ ಮಾಡ್ತಾರೆ. ಮಧ್ಯಾಹ್ನ ನಮಗೊಂಥರ ಹೇಮಂತ್ ರಾವ್ನೇ ನಿಜವಾಗಿ ಟ್ವೀಟ್ ಮಾಡಿದ್ದ, ಅವರೇ ಸರೇ ಟ್ವೀಟ್ ಮಾಡಿದ್ದ ಅಂತ. ಅದಾದ್ಮೇಲೆ ಕಾಕತಾಳೀಯವಾಗೇನು ನಮ್ಮ ಟೀಮು ಮಧ್ಯಾಹ್ನ ರಕ್ಷಿತ್ ಶೆಟ್ಟಿ ಸರ್ ಆಫೀಸ್ಗೆ ಹೋಗಿರ್ತಾರೆ ಸರಿಗೆ ಭೇಟಿ ಆಗ್ಬೇಕಂತ, ಆದ್ರೆ ಸಿಕ್ಕಿರಲ್ಲ. ಸಂಜೆ 7 ಗಂಟೆಗೆ ಸರ್ ಟ್ವೀಟ್ ಬಂದಿರುತ್ತೆ ನಮಗೆ ಟ್ವಿಟರಲ್ಲಿ, ಬ್ಲಿಂಕ್ ಟೀಸರ್ ಬ್ಯೂಟಿಫುಲ್ ಅಂತಂತ ಹೇಳಿ. ನಮ್ಗೇನು ಅಂದ್ರೆ ವಿ ಆರ್ ಗೋಯಿಂಗ್ ಆನ್ ರೈಟ್ ಟ್ರ್ಯಾಕ್ ಅನ್ನೋ ಥರ ಅಲ್ಲಿ ನಂಗೆ ಫೀಲ್ ಆಯಿತು. ಏನು ನಾವು ಸ್ಕೆಡ್ಯೂಲ್ ಹಾಕೊಂಡಿದ್ವಿ, ಸ್ಕೆಡ್ಯೂಲಿಗೆ ತಕ್ಕಂಗೆ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ. ಈ ಥರ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಅಂದರೆ ನಿಧಿ ಅವ್ರಿಗೆ ನಮಗೆ ಮೇನ್ ಬ್ರಿಡ್ಜ್ ಏನಂದರೆ ನಮ್ಮದು ಥಾಟ್ ಪ್ರೊಸೆಸ್ಗಳು ಮ್ಯಾಚ್ ಆಗುತ್ತೆ. ವಿ ಲೈ ಇನ್ ದ ಸೇಮ್ ಪೇಜ್. ಅಂದರೆ ನಮ್ಗಿಬ್ರಿಗೂ ವರ್ಕ್ ಆಗಿಲ್ಲ ಅಂದರೆ ನಾವು ಡಿಸಿಷನ್ ತಗೊಳ್ಳಲ್ಲ. ನನಗೆ ಎಸ್ ಅಂದು ಅವ್ರಿಗೆ ನೋವಂದ್ರೂ ಮಾಡಲ್ಲ, ನನಗೆ ನೋವಂದು ಅವ್ರಿಗೆ ಎಸ್ ಅಂದ್ರೂ ಮಾಡಲ್ಲ. ಇಬ್ರಿಗೆ ಎಸ್ ಇದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ. ಅಷ್ಟು ಅಡಮೆಂಟಾಗಿ ಡಿಸಿಷನ್ ತಗೋತಿದ್ವಿ. ಸೊ ಅದೇ ತರ ಈ ನಮ್ದು ಈ ಮೂವಿನಲ್ಲಿ ಇಲ್ಲೆಲ್ಲ ಆಕ್ಟರ್ಸ್ಗಳಿದಾರಲ್ಲ, ಇವರೆಲ್ಲರಿಗೂ ಹಾಕೊಂತೀವಿ ಅಂತಾನು ನಾವು ಅನ್ಕೊಂಡಿರ್ಲಿಲ್ಲ. ವಿ ಜಸ್ಟ್ ಥಾಟ್ ರಂಗಭೂಮಿದವರು ಅಂದ್ರೆ ಅಪ್ಕಮಿಂಗ್ ಯಾರು ಇರ್ತಾರೆ, ಇನ್ನೂ ಹೊಸಬ್ರು ಯಾರು ಇರ್ತಾರೆ ಅವ್ರಿಗೆ ಹಾಕೋಬೇಕಂತ ಇನಿಷಿಯಲಿ ಇದ್ದಿದ್ದು. ಬಟ್ ದೀಕ್ಷಿತ್ ಅವರಿಗೆ ನಿಧಿ ಅವ್ರು ಭೇಟಿ ಆಗ್ತಾರೆ. ಅದು ನಿಧಿ ಅವ್ರು ಹೇಳ್ತಾರೆ, ಅವ್ರ ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರು ಯಾವ ಥರ ಆನ್ಬೋರ್ಡ್ ಆದ್ರು, ಆರ್ಟಿಸ್ಟ್ಗಳು ಯಾವ ಥರ ಆನ್ಬೋರ್ಡ್ ಆದ್ರು ಅಂತ. ಬಟ್ ಕಮ್ಮಿಂಗ್ ಟು ನಮ್ದು ಟೀಮ್ ಬಗ್ಗೆ ನಾನು ವಿಷಯ ಪ್ರಸ್ತಾಪ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಟೀಮಲ್ಲಿ ಎಲ್ಲರೂ ಮನೋಜ 18 ವರ್ಷ ಅವನಿಗೆ ನಮ್ಮ ಮೂವಿ ಟೀಮಿಗೆ ಜಾಯ್ನ್ ಆದಾಗ. ಹೀ ಈಸ್ ದ ಯಂಗೆಸ್ಟ್ ಇನ್ ಅವರ್ ಟೀಮ್. ಅವನಿಂದ ಸ್ಟಾರ್ಟ್ ಆಗಿದ್ದು ಹುಡುಗರ ಸಂಖ್ಯೆ 23-24 ಥರ ಏಜಲ್ಲಿರೋರೆ ಎಲ್ಲರೂ ಇಡೀ ಟೀಮಲ್ಲಿ. ಆ್ಯಂಡ್ ಕೋಆರ್ಡಿನೇಷನ್ ಹೆಂಗಿತ್ತಂದರೆ ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಇದು ನನ್ನ ಕೆಲಸ ಅಲ್ಲ ಅಂತ ಯಾರೂ ಮಾಡಿದ್ದಲ್ಲ. ಪ್ರತಿಯೊಬ್ಬರು ಅವ್ರದ್ದು ಅಸೋಸಿಯೇಟ್ ಡೈರೆಕ್ಟರ್ ಅಂದ್ರೆ ಅವ್ನು ಬರೀ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿಲ್ಲ. ಅವ್ರ ಕಾಸ್ಟ್ಯೂಮ್ ಅಲ್ಲೂ ಕೆಲಸ ಮಾಡಿದ್ದಾರೆ, ಪ್ರಾಪರ್ಟೀಸ್ ಅಲ್ಲೂ ಕೆಲಸ ಮಾಡಿದ್ದಾರೆ, ಆ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿದ್ದಾರೆ. ಯಾಕೆ ಅನ್ಸ್ತು? ಯಾಕಂದ್ರೆ ಎಲ್ಲರೂ ರಂಗತಂಡದಿಂದ ಬಂದಿದ್ರಿಂದ ಆತರ ಡಿಫ್ರೆನ್ಸಸ್ ಇರ್ಲಿಲ್ವಾ? ಡೆಫಿನೆಟ್ಲಿ ಥಿಯೇಟರ್ ಅದೇ ಕಲ್ಸುತ್ತೆ ನಮ್ಗೆ. ಅಂದ್ರೆ ಥಿಯೇಟರ್ ಅಲ್ಲಿ ಏನಾಗುತ್ತೆ, ನಾನಿದೆ ಅಂತ ಹೈರಾರ್ಕಿ ಇರಲ್ಲ. ಬಟ್ IT-ನಲ್ಲಿ ನಾನು ನೋಡಿದ್ದು, IT-ನಲ್ಲಿ ಮ್ಯಾನೇಜರಿಗೆ ರಿಪೋರ್ಟ್ ಮಾಡ್ತೀವಿ, ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರಿಗೆ ರಿಪೋರ್ಟ್ ಮಾಡ್ತಾನೆ. ಬಟ್ ಆ ಥರದ ರಿಪೋರ್ಟಿಂಗ್ ಹೈರಾರ್ಕಿ ಸ್ಟ್ರಕ್ಚರ್ ನಮ್ಮ ಬ್ಲಿಂಕಲ್ಲಿ ಇರಲಿಲ್ಲ. ಅಂದರೆ ನಿಧಿಯವ್ರಿಗೆ ಅಂದರೆ ನಾವು ಫ್ರೆಂಡ್ಸ್ ಥರ ಇದ್ವಿ. ಇಟ್ ಈಸ್ ಲೈಕ್ ಫ್ಯಾಮಿಲಿ. ಅಲ್ಲಿ ಹೋಗಿ ಪ್ರೊಡ್ಯೂಸರ್ ಅಂತೇಳಿ ಅವರು ಇದು ನಾವು ಏನೋ ಯಾವುದೋ ಥರ ಇಲ್ಲ, ಅವರು ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಅವರು ಅಂತ. ವಿ ಆಲ್ ವೇರ್ ಲೈಕ್ ಚಿಲ್, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋದ್ವಿ. ಶೂಟಿಂಗ್ ಚೆನ್ನಾಗಾಯಿತು. ಆ್ಯಂಡ್ ಆ ಜರ್ನಿನಲ್ಲಿ ಇನ್ನೊಂದು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ನಾವು ಪ್ರತಿ ಸಲ ಆದಷ್ಟು ನಾವು ಹೊಸಬ್ರ ಜೊತೆನೆ ಕೊಲಾಬ್ರೇಷನ್ ಆಗ್ಬೇಕಂತಾನೆ ಆಸೆ ಇರ್ತಿತ್ತು ನಮ್ಗೆ, ಹೊಸ ಟೆಕ್ನಿಷಿಯನ್ ಜೊತೆನೆ. ಅಂಡ್ ಅವ್ರ ಹತ್ರ ಒಂದು ಸಣ್ಣ ಪುಟ್ಟ ಒಂದು 10% ಕೆಲಸದಲ್ಲಿ ಕಮ್ಮಿ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಬ್ಯಾಕ್ ಮಾಡೋಣ, ಅವ್ರ ಜೊತೆ ಕೆಲಸ ಮಾಡೋಣ. ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಮಾಡಿದಂತ ಮೂವಿ ಇದು ಅಂತಾನೆ. ಡೆಫಿನೆಟ್ಲಿ. ಸೊ ಸರ್, ನೀವ್ ಹೇಳಿ, ಯೂಶಲಿ ಯಾವ ಇಂಟರ್ವ್ಯೂಲು ನಾವು VFX ಅವ್ರನ್ನ ಇಂಟರ್ವ್ಯೂ ಮಾಡಲ್ಲ. ಸೊ ಇದ್ರಲ್ಲಿ ನೀವು ಬಂದಿದ್ದೀರಾ ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಇದೆ ನಿಮ್ಗೆ ಈ ಸಿನಿಮಾದಲ್ಲಿ ಅಂತ, ಅದರಲ್ಲಿ ಒಂದು ಮೇನ್ ಪಿಲ್ಲರ್ ನೀವು ಅಂತಾನೆ ಹೇಳ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಹೇಳಿ, ಮೂವಿ ಬಗ್ಗೆ ಹೇಳಿ, ನೀವ್ ಹೇಗೆ ಆನ್ ಬೋರ್ಡ್ ಆದ್ರಿ ಈ ಮೂವಿಗೆ? ಆಕ್ಚುಲಿ ನಾನು ಇಂಟರ್ವ್ಯೂಗೆ ಬರೋ ಪ್ಲಾನ್ ಇಲ್ಲ, ಸರ್ ಕರ್ಕೊಂಡು ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಅದೇ ಹೇಳ್ತಾ ಇದೀನಲ್ಲ, ಅಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ಗೆ, ಮಹತ್ವ ಇದೆ ಈ ಫಿಲಮ್ ಅಲ್ಲಿ ಅಂತ. ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಏನಂದ್ರೆ, ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಏನೋ VFX ಆ ತರ ಸಣ್ಣ ರೀಲ್ಸ್ ಅದೆಲ್ಲ. ಅದಾದ್ಮೇಲೆ ಶ್ರೀನಿಧಿ ಅವ್ರು ನನ್ನ ಪ್ರೊಫೈಲ್ ನೋಡಿದ್ರು, ಮೆಸೇಜ್ ಮಾಡಿದ್ರು ಈಗ ವಿಷಯ ಅಂತ. ನಾನು ಫಸ್ಟ್ ಅನ್ಕೊಂಡೆ ಏನೋ ಶಾರ್ಟ್ ಮೂವಿ ಆಗಿರ್ಬೋದು, ನನ್ನ ತಲೆಯಲ್ಲಿ ಐಡಿಯಾನೇ ಇಲ್ಲ ಕನ್ನಡ ಮೂವಿಯಲ್ಲಿ ಸೈಫೈ ಮಾಡ್ತಾರೆ ಮತ್ತೆ ಈ ತರ ಇರುತ್ತೆ ಅಂತ.
ಹಾಗೆ ಹೇಳಿದ್ರು ಶಾರ್ಟ್ ಮೂವಿಯಾ, ಇಲ್ಲ ನಾ ದೊಡ್ಡ ಮೂವಿ ಬನ್ನಿ ಏನು ನೋಡಿ ಅಂತ ಹೇಳ್ತೀನಿ, ಇದು ಪ್ರಾಜೆಕ್ಟ್ ಡೀಟೇಲ್ಸ್ ಕೊಡ್ತೇನೆ ಅಂತ. ಅಂದ್ರೆ ನಂಗೆ ಅವಾಗ್ಲೂ ಅಷ್ಟು ಇಂಟ್ರೆಸ್ಟ್ ಬರ್ಲಿಲ್ಲ, ಏನು ಇದು ಬೇಡ ಅಂದ್ರೆ ಅಷ್ಟು ಕೇರ್ ಮಾಡ್ಲಿಲ್ಲ ಶ್ರೀನಿಧಿ ಅವರು ನಾನು. ಮತ್ತೆ ಅವ್ರು ಹೇಳಿದ್ರು, ಕಾಲ್ ಮಾಡಿದ್ರು ಒಂದ್ಸತಿ, ಮೀಟಿಂಗ್ ಮಾಡಿದ್ರು, ಒಮ್ಮೆ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು. ಆವಾಗ್ಲೂ ನಂಗೆ ಬೆಂಗಳೂರು ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ ಆಕ್ಚುಲಿ. ಬನ್ನಿ ಮತ್ತೆ ಕಾಲ್ ಡಿಸ್ಕಸ್ ಮಾಡಿ ಬಂದೆ, ಹೇಗೋ ಒಂದು 1 ಡೇಗೆ ಬಂದೆ. ಸರ್ ಮನೆಯಲ್ಲಿದ್ದೆ, ಒಂದು ಸಣ್ಣ ಪ್ರಾಜೆಕ್ಟ್ ಕೊಟ್ಟು ನಂಗೆ, ಒಂದು 2 ಶಾರ್ಟ್ಸ್, ಅದು ಕಂಪ್ಲೀಟ್ ಮಾಡಿ ಅಂತ. ಅದು ಕಂಪ್ಲೀಟ್ ಮಾಡಿದೆ, ನಾನು ಊರಿಗೆ ಹೋದೆ. ಮತ್ತೆ ಎಲ್ಲ ಡಿಸ್ಕಸ್ ಆಯ್ತು, ಇದು ಮೂವಿ ಪ್ರಾಜೆಕ್ಟ್, ಇದು ಬೆನಿಫಿಟ್ ಇಷ್ಟಿದೆ. ಸೊ ಇವಾಗ ಹೇಗ್ ಅನ್ಸುತ್ತೆ? ಅವತ್ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿ ನೀವು ಬೆಂಗಳೂರಿಗೆ ಬಂದೇ ಇರ್ಲಿಲ್ಲ ಅಂದ್ರೆ ದೊಡ್ಡ ಆಪರ್ಚುನಿಟಿ ಇದು ಮಿಸ್ ಮಾಡ್ಕೊಂಡೆ ಅಲ್ಲ ಅಂತ ಇದು ಫೀಲ್ ಆಗ್ತಿತ್ತು ಏನೋ. ಸರ್ ನೀವ್ ಹೇಳಿ, ಯಾಕೆ ಬ್ಲಿಂಕ್ ಅನ್ನು ಚೂಸ್ ಮಾಡಿದ್ರಿ? ಇವಾಗ ನೀವ್ ಹೇಳಿದ್ರಿ ಫಸ್ಟ್ C27 ಅಂತ ಫಿಲಂ ಮಾಡ್ಬೇಕು ಅಂತಿದ್ರಿ, ಮೇ ಬಿ ಬಿಕಾಸ್ ಆಫ್ ದ ಬಡ್ಜೆಟ್ ನೀವು ಅದನ್ನ ಒಪ್ಕೊಂಡಿಲ್ಲ ಅಂತ ಹೇಳಿದ್ರಿ, ಬಟ್ ಯಾಕೆ ಬ್ಲಿಂಕ್ ಒಪ್ಪಿಗೆ ಆಯ್ತು ನಿಮ್ಗೆ? ಅಂಡ್ ಇದು ನಿಮ್ಮ ಫಸ್ಟ್ ಪ್ರೊಡಕ್ಷನ್ ಕೂಡ ಅಲ್ವಾ? ಸೊ ಒಂದು ಫಸ್ಟ್ ಪ್ರೊಡಕ್ಷನ್ ಅಲ್ಲಿ ಒಂದು ಭಯ ಇರುತ್ತೆ, ಒಳ್ಳೆ ರೀಚ್ ಸಿಗ್ಬೇಕು ಅಂತ ಇರುತ್ತೆ. ಸೊ ಏನಕ್ಕೆ ಬ್ಲಿಂಕ್ ನ ಚೂಸ್ ಮಾಡಿದ್ರಿ ಸರ್? ಅಂದ್ರೆ ನಮ್ಗೆ ಯಾರಿಗೂ ಭಯ ಇರ್ಲಿಲ್ಲ. ಕ್ವೆಶ್ಚನ್ ರಾಂಗ್ ಆಯ್ತು. ಅಂದ್ರೆ ಭಯ ಪಟ್ಕೊಂಡು ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ. ಶ್ರೀನಿಧಿನೇ ಆಗಿರ್ಲಿ, ನಾವೇ ಆಗಿರ್ಲಿ, ಅಥವಾ ನಮ್ದು ಇಡೀ ಟೀಮ್ ಏನಿದೆ, ಟೆಕ್ನಿಕಲ್ ಟೀಮು, ನಾವು ಅಷ್ಟು ಜನ ಏನು ಫಿಲ್ಮ್ ವಾಟ್ ಎವರ್ ನಮ್ಮ ತಾಟಲ್ಲಿ ಏನೇ ಕೊಡಿ ನೀವು ಅದಕ್ಕೆ ಅದು ಊಟವಾಗಿ ಕನ್ವರ್ಟ್ ಮಾಡ್ಕೊಂತೀವಿ. ಈ ಕಲ್ಲೇ ಕೊಟ್ಟರು ಅದಕ್ಕೆ ಅನ್ನ ಮಾಡೋ ಕೆಪಾಸಿಟಿ ಟೀಮಲ್ಲಿದೆ. ಸೊ ನಮಗೆ ಆ ಥರ ಏನು ಚಾಲೆಂಜಿಂಗ್ ಏನು ಅನ್ನಿಸ್ತಿರ್ಲಿಲ್ಲ. ಆ್ಯಂಡ್ ಬೇರೆಯವ್ರ ಮಾತುಗಳು ಕೇಳಿದಾಗ ಭಯ ಆಗೋದು. ನಾವು ಮಾಡೋ ಪ್ರೊಸೆಸ್ ಟೈಮಲ್ಲಿ ನಮ್ಗೆ ಎಂದೂ ಭಯ ಆಗಿಲ್ಲ, ಅಥವಾ ನಮ್ಮ ಕ್ರಿಯೇಟಿವ್ ಪ್ರೊಸೆಸ್ಗೆ, ಥಾಟ್ ಪ್ರೊಸೆಸ್ಗೆ ಎಂದೂ ನಾವು ನೆಗೆಟಿವ್ ಎನರ್ಜಿ ಬಂದಿಲ್ಲ. ಬಟ್ ಏನು ಮಾಡತ್ತೀರಿ ಇದು ಯಾಕೆ ಹೊಸದು ಯಾಕೆ ಮಾಡತ್ತೀರಿ ಅಂದರೆ ಇದ್ರಲ್ಲಿ ರೊಕ್ಕ ಬರ್ತಾವ? 100% ರಿಸ್ಕು. ಯಾಕಂದರೆ ಪ್ರೆಸೆಂಟ್ ಇರೋ ಸಿಚುವೇಶನಿಗೆ ನೋಡಿದ್ರೆ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿರೋ ಮೂವಿಗಳಿಗೆ ಅವ್ರೇನು ಬಂಡವಾಳ ಹೂಡಿರ್ತಾರೆ ಆ ರಿಟರ್ನ್ಸ್ಗಳು ಸಿಗ್ತಾ ಇಲ್ಲ. ಬಟ್ ಅಂಥದ್ರಲ್ಲಿ ಈ ಥರದ ಸಬ್ಜೆಕ್ಟ್ ಚೂಸ್ ಮಾಡೋಕ್ಕೆ ಏನು ಕಾರಣ ಅಂದರೆ, ಈ ಥರದ ಮೂವಿ ಮಾಡಿದ್ರೆ ಇನ್ನೊಂದಿಷ್ಟು 10 ಹುಡುಗರು ಬರ್ತಾರೆ, ಡೈರೆಕ್ಟರ್ಗಳಿಗೆ ಬರ್ತಾರೆ, ಆ್ಯಂಡ್ ಅವ್ರದವರೇ ಒಂದು ಪ್ರೊಡಕ್ಷನ್ ಆಗಿ. ನಂಗೆ ಆಸೆ ಇರೋದೇನಂದ್ರೆ ಅವ್ರ ಮೂವಿ ಅವರೇ ಪ್ರೊಡ್ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಬರೋರು ಅಂದ್ರೆ ಯಾರ ಅಂಡರಲ್ಲೂ ಕೆಲಸ ಮಾಡಬಾರ್ದು, ಯಾಕಂದ್ರೆ ಅದು ಕ್ರಿಯೇಟಿವಿಟಿಗೆ ತಡೆ ಹಾಕ್ದಂಗೆ ಆಗುತ್ತೆ. ಇಲ್ಲಿ ನಮ್ ಬ್ಲಿಂಕ್ ಅಲ್ಲಿ ಆಗಿದ್ದೇನಂದ್ರೆ ಕ್ರಿಯೇಟಿವ್ ಫ್ರೀಡಮ್ ವಾಸ್ ದೇರ್. ನಾವು ಯಾರಿಗೂ ಪೋಕ್ ಮಾಡಿಲ್ಲ, ಟೆಕ್ನಿಕಲಿ ಯಾರಿಗೂ ಪೋಕ್ ಮಾಡಿಲ್ಲ. ಇವ್ರಿಗೆ ಅಂದ್ರೆ ಟೈಮ್ ಇದ್ದಾಗ ಮಾತ್ರ ಮಾತಾಡ್ತಿದ್ದೆ ಹೊರತು ಕೆಲಸದಲ್ಲಿ ನಾ ಎಂದೂ ಒಳಗಡೆ ಇನ್ವಾಲ್ವ್ ಆಗಿಲ್ಲ. ಬಟ್ ಅವ್ರವ್ರ ಲೆವೆಲಲ್ಲೇ ದೇ ಯೂಸ್ ಟು ಗಿವ್ ದರ್ ಬೆಸ್ಟ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದು ಏನಂದ್ರೆ ಬ್ಲಿಂಕ್ ಇಂದ ಏನಾಗ್ಬೇಕಂದ್ರೆ ಒಂದು 10 ಜನ ಹೊಸ ಡೈರೆಕ್ಟರ್ಗಳು ಇಂಡಸ್ಟ್ರಿಗೆ ಬರಬೇಕು, ಆ್ಯಂಡ್ ಅವ್ರದೇ ತಂಡ ಕಟ್ಕೊಂಡು ಬರಬೇಕು. ಆ್ಯಂಡ್ ಒಬ್ಬರೇ ಇಲ್ಲೇನೂ ಮಾಡೋಕ್ಕಾಗಲ್ಲ. ಒಬ್ಬ ಯಾರೋ ರವಿಚಂದ್ರ ದುಡ್ಡು ಹಾಕ್ತಾನೆ ಅಂದರೆ ದುಡ್ಡಿಂದ ಫಿಲ್ಮ್ ಮಾಡೋಕ್ಕಾಗಲ್ಲ. ದುಡ್ಡು ಹಾಕೋರು ಭಾಳ ಜನ ಇದ್ದಾರೆ ಮಾರ್ಕೆಟಲ್ಲಿ. ಸೊ ರೈಟ್ ಟೀಮ್ ಅಂದ್ರೆ ನಮ್ಗೆ ವೈಬ್ ಗೊತ್ತಾಗಬೇಕು, ಅದು ರೈಟ್ ಕಂಟೆಂಟು ಅಂದರೆ ಪ್ರೆಸೆಂಟ್ ಮಾರ್ಕೆಟಿಗೆ ಇದು ಹೋಗುತ್ತಾ ಅಂತಲೂ ಗೊತ್ತಾಗಬೇಕು. ಸುಮ್ಮನೆ ರೈಟ್ ಟೀಮ್ ಇದ್ರೂ ನಡೆಯಲ್ಲ. ಮಾರ್ಕೆಟ್ ರಿಸ್ಕ್ ಅನಾಲಿಸಿಸ್ ಮಾಡಬೇಕು, ಆ್ಯಂಡ್ ಮಾರ್ಕೆಟಲ್ಲಿ ಫ್ಲೋ ಆಗ್ತಾ ಇರೋ ಮೂವಿಗಳ ರೇಷೋ ನೋಡಬೇಕು. ಯಾವ ಜಾನ್ರದಲ್ಲಿ ಯಾವ ಮೂವಿಗಳು ಹೋಗ್ತಾ ಇದೆ, ಈ ಜಾನ್ರ ಟಚ್ ಮಾಡ್ತಾ ಇದ್ದಾರಾ ಇಲ್ಲ, ಈ ಜಾನ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಹೆಂಗಾಗುತ್ತೆ. ಯಾಕಂದ್ರೆ ನೋಡಿ, ಪ್ರತಿ 4 ವರ್ಷಕ್ಕೊಂದು ಕಾಲೇಜ್ ಸ್ಟೋರಿ ಬರುತ್ತೆ, ಅದು ಮೂವಿ ವರ್ಕ್ ಆಗುತ್ತೆ. ಯಾವುದೇ ಟೀಮ್ ಮಾಡಿದ್ರು ಒಂದು ಕಾಲೇಜ್ ಸ್ಟೋರಿ ವರ್ಕ್ ಆಗುತ್ತೆ, ಲವ್ ಸ್ಟೋರಿ ವರ್ಕ್ ಆಗುತ್ತೆ. ಆ್ಯಂಡ್ ಈ ಥರದ ಎಕ್ಸ್ಪೆರಿಮೆಂಟಲ್ ಮೂವಿಗಳು ಆಗೋದಿಲ್ಲ, ಆ್ಯಂಡ್ ಆಗ್ಬೇಕದು. ಅದು ಆದಾಗ ಮಾತ್ರ ಏನಾಗುತ್ತೆ, ನಮ್ಮ ಹತ್ರ ಬಹಳಷ್ಟು ಹುಡುಗರುಗಳಿದ್ದಾರೆ ಕರ್ನಾಟಕದಲ್ಲಿ, ಮೂಲೆ ಜಿಲ್ಲೆಗಳಲ್ಲಿ ರೈಟರ್ಸ್ಗಳಿದ್ದಾರೆ. ಆ್ಯಂಡ್ ಅವ್ರಿಗೆ ಹೆಂಗಾಗುತ್ತೆ ಅಂದ್ರೆ ನಮಗೆ ಯಾರು ಮಾಡ್ತಾರೆ, ಅಂದ್ರೆ ಈ ತರದ ಕಥೆಗಳು ಬರ್ದಿಟ್ಕೊಂಡಿದ್ರೆ ನಮ್ಗೆ ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ನಾವ್ ಯಾರ ಹತ್ರ ಹೋಗ್ಬೇಕು. ಎಕ್ಸಾಕ್ಟ್ಲಿ, ನಮ್ಗೆ ಯಾರು ಪ್ರೊಡ್ಯೂಸ್ ಮಾಡ್ತಾರೆ. ಆ ತರ ಎಲ್ಲ ನೆಗೆಟಿವ್ ಎನರ್ಜಿ ಬರ್ತಿರುತ್ತೆ. ಇನ್ಸ್ಟೆಡ್ ಆಫ್ ದೆಮ್ ದೇ ಶುಡ್ ಬಿಲೀವ್ ಇನ್ ದೆಮ್ ಸೆಲ್ಫ್. ಅವ್ರಿಗೆ ಅವ್ರು ಬಿಲೀಫ್ ಮಾಡ್ಕೊಂಡು ಸಣ್ಣದಾಗೆ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಯಾಕೆ ನಾನು ಶ್ರೀನಿಧಿ ಅವರು ಸ್ಟಾರ್ಟಿಂಗ್ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಹಿ ಮೇಡ್ ಆಲ್ ಹಿಸ್ ಶಾರ್ಟ್ ಮೂವೀಸ್ ವಿತ್ 0 ಬಜೆಟ್. ಯಾವುದೇ ದುಡ್ಡು ಇಟ್ಕೊಂಡು ಶಾರ್ಟ್ ಮೂವಿಗಳು ಮಾಡಿಲ್ಲ. ಅವ್ರದ್ದು ವರ್ಕ್ ಶೋಕೇಸ್ ಮಾಡಿದ್ರು ಇಂಟರ್ನೆಟ್ ಅಲ್ಲಿ. ಅಂಡ್ ನೀನು ಒಬ್ಬ ಡೈರೆಕ್ಟರ್ ಆಗ್ಬೇಕಂದ್ರೆ ನೀನು ವರ್ಕ್ ಶೋಕೇಸ್ ಮಾಡಬೇಕು, ನಿನ್ನ ಟೀಮ್ ಅನ್ನ ಶೋಕೇಸ್ ಮಾಡಬೇಕು. ಅಂಡ್ ಕ್ರಿಯೇಟಿವ್ ಪ್ರೊಸೆಸ್ ಅಲ್ಲಿ ಇರೋದು ಕಾಣಿಸುತ್ತೆ ಇಂಟರ್ನೆಟ್ ಅಲ್ಲಿ. ಅಂದ್ರೆ ನಾವು ಈಗ ಒಬ್ನಿಗೆ ಹೈರ್ ಮಾಡ್ಕೋಬೇಕಂದ್ರೆ ಅವ್ರದ್ದು ಕ್ವಾಲಿಫಿಕೇಶನ್ ನೋಡ್ತೀವಲ್ಲ, ಅದೇ ತರ ನಮ್ ವರ್ಕ್ ನೋಡಿನೇ ನಮ್ಗೆ ಜಾಬ್ ಸಿಗೋದು ಎಲ್ಲ ಕಡೆ. ಸೊ ಎಂಟರ್ಟೈನ್ಮೆಂಟ್ ಡೊಮೇನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ಕತೆ ಹೇಳಕ್ ಹೊರಟ ಇದ್ದೀವಿ. ಬಿಸ್ನೆಸ್ ಈಸ್ ಒನ್ ಆಸ್ಪೆಕ್ಟ್. ಅಂದ್ರೆ ಬಿಸ್ನೆಸ್ ಇದರಿಂದ ದುಡ್ಡು ಎಷ್ಟು ಬೇಕಾದಷ್ಟು ಮಾಡ್ಬೋದು, ದುಡ್ಡು ಕಳ್ಕೋಬಹುದು. ಅಂಡ್ ಕಲೆಯನ್ನ ಪ್ಯೂರ್ ಆರ್ಟ್ ಫಾರ್ಮ್ ಅಲ್ಲಿ ನಾವು ಪ್ರೀತಿ ಮಾಡಿ ಔಟ್ಪುಟ್ ತೆಗೆದ್ರೆ ಮೇ ಬಿ ಅದು ನಂಗೆ ಗೊತ್ತಿಲ್ಲ ವಾಟ್ ಅವರ್ ರಿಸಲ್ಟ್ ವಿಲ್ ಬಿ. ಅಂಡ್
ಆ ಮಾಡೋ ಪ್ರೊಸೆಸ್ ಅಲ್ಲೂ ನಾವು ಹಿಂಗೆ ಅಂದ್ರೆ ಈ ತರನೇ ನಮ್ದು ಮೂವಿ ದುಡ್ಡು ಆಗುತ್ತೆ ಅಥವಾ ಈ ತರನೇ ಆಗುತ್ತೆ ಅಂತ ಮಾಡಿದ್ದಲ್ಲ. ಬಟ್ ಇದು ಒಂದು 5 ವರ್ಷ 10 ವರ್ಷಕ್ಕಂತೂ ಕನ್ನಡ ಇಂಡಸ್ಟ್ರಿಗೆ ಒಂದು ಬೆಂಚ್ ಮಾರ್ಕ್ ಸಿನಿಮಾ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ. ಕಾನ್ಫಿಡೆನ್ಸ್ ಅಲ್ಲಿ ನೀವು ಈ ಪ್ರಾಜೆಕ್ಟ್ ನ ತಗೊಂಡ್ರಿ. ಡೆಫಿನೆಟ್ಲಿ. ಓಕೆ ಸರ್, ನೀವ್ ಹೇಳಿ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನ್ಸ್ತು? ನಾವು ಟ್ರೈಲರ್ ನೋಡಿದೀವಿ, ಅಂದ್ರೆ 2 ಟೈಮ್ ಪೀರಿಯಡ್ ಅಲ್ಲಿ ಮೂವಿ ಶೂಟ್ ಆಗ್ತಾ ಇದೆ. ಸೊ ಎಷ್ಟು ಚಾಲೆಂಜಿಂಗ್ ಇತ್ತು ನಿಮ್ಗೆ VFX ಮಾಡ್ಬೇಕಾದ್ರೆ? ಅಂದ್ರೆ ನನ್ಗೆ ಆಕ್ಚುಲಿ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಮೂವಿ ಅಂದ್ರೆ ಎಕ್ಸ್ಪೀರಿಯನ್ಸ್ ನಮ್ಗೆ. ನಂದು ಫಸ್ಟ್ ವರ್ಕ್ ಅಂದ್ರೆ ಮೂವಿ ಜಾಬ್ ಅಂತ ಹೇಳಿದ್ರೆ, ಇಲ್ಲ ಮನೇಲಿ ಇರ್ತಿದ್ರು ನಾನು ಕಂಟೆಂಟ್ ಕ್ರಿಯೇಷನ್ ಅದೇ. ಅಂದ್ರೆ ಅದೇ ಕಾನ್ಫಿಡೆನ್ಸ್ ಇರ್ಲಿಲ್ಲ ಒಂದು. ಮತ್ತೆ ನನ್ನೊಟ್ಟಿಗೆ ಶ್ರೀನಿಧಿ ಮತ್ತೆ ನಮ್ಮ ಎಡಿಟರ್ ಸಂಜಯ್ ಅವರು ಸಪೋರ್ಟ್ ಮಾಡಿದ್ರೆ ನಾನು ಇದು ಮಾಡಿದ್ದೇನೆ, ಕಂಪ್ಲೀಟ್ ಮಾಡಿದ್ದೇನೆ. ಇಲ್ಲಂದ್ರೆ ಅವ್ರಿಲ್ಲಂದ್ರೆ ನಂಗೆ ಆಕ್ಚುಲಿ ಆಗ್ತಿಲ್ಲ ಇದ್ದಿದ್ದು. ಅಂದ್ರೆ ಯಾವ್ದೇನೋ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡುದು, ಡಿಸ್ಕಸ್ ಮಾಡುದು ಎಲ್ಲ ಅವರು ನಮ್ಗೆ ಬ್ಯಾಕ್ ಇದ್ರು. ಸೊ ಎಷ್ಟು ಚಾಲೆಂಜಿಂಗ್ ಅನ್ಸ್ತು ನಿಮ್ಗೆ ಅದನ್ನ ಪೋರ್ಟ್ರೇ ಮಾಡಕ್ಕೆ? ಯಾಕಂದ್ರೆ ಆಡಿಯನ್ಸ್ ಗೆ ಕನ್ವೆ ಮಾಡ್ಬೇಕು, ಅದೇ ತುಂಬಾ ಕಷ್ಟ. ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಲ್ಲ ಅದು, ಮತ್ತೆ ನಾನು ಮೂವಿದು ಕೆಲವು ಸೀನ್ಸ್ ಇದೆ ಅದು ಸಿಮಿಲರ್ ಇದೆ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ಕಷ್ಟ ಆಗ್ಲಿಲ್ಲ, ನಂಗೆ ಅರ್ಥ ಮಾಡ್ಲಿಕ್ಕೂ ಕಷ್ಟ ಆಗ್ಲಿಲ್ಲ. ಹಾಗೆ ಸ್ವಲ್ಪ he is the highest paid technician in our movie. youngest but highest paid for our movie. Yeah. ಸೊ ನೀವ್ ಹೇಳಿ ಸರ್, ಈಗ ಒಂದು ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಗೆ ಕೆಮಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಸರ್? ಗಂಡ ಹೆಂಡತಿ ಸಂಬಂಧ ತರನೇ, ಲವರ್ಸ್ ತರನೇ ಸಂಬಂಧ, ಆ ತರ ಕಂಪೇರ್ ಮಾಡ್ಬೋದು. ಯಾಕಂದ್ರೆ ಲಾಸ್ಟ್ 3 years ಅಲ್ಲಿ ನನ್ನ ಫ್ಯಾಮಿಲಿ ಭೇಟಿ ಆಗಿದ್ದಿಲ್ಲ, ಫ್ರೆಂಡ್ಸ್ಗಳಿಗೆ ಭೇಟಿ ಆಗಿದ್ದಿಲ್ಲ. ಮಾರ್ನಿಂಗ್ ಆದ್ರೆ ನಿಧಿಗೆ ಮಾರ್ನಿಂಗ್ ಕಾಲ್ ಹೋಗಿರುತ್ತೆ, ಲಾಸ್ಟ್ ಕಾಲ್ ನಿಧಿಗೆ ಹೋಗಿರುತ್ತೆ. ಅದು ಹುಡುಗಿ ಹೆಸರು ಬೇರೆ. ಎಷ್ಟು ನಿಮ್ ಗರ್ಲ್ ಫ್ರೆಂಡ್ಸ್ ಯಾರಾದ್ರೂ ಏನಾದ್ರು ಬೇಜಾರ್ ಮಾಡ್ಕೊಂಡಿದ್ರ ನಿಧಿ 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 ಅಂತ? ಇಲ್ಲ, ಎಲ್ರಿಗೂ ಅಂದ್ರೆ ಅವಾಯ್ಡೇ ಮಾಡಿದ್ದು ನಾವು. ಅಂದ್ರೆ ಪರ್ಸನಲ್ ಲೈಫೇ ದೂರ ಇಟ್ಟಿದ್ವಿ ಟೋಟಲಿ. ಅಂದ್ರೆ ಅದು ಯಾರು ಏನ್ ಅನ್ಕೊಂತಾರೆ ಅನ್ಕೊಳ್ಳಿ, ಪರವಾಗಿಲ್ಲ. ಈ ಒಂದು ತಪಸ್ ಮಾಡ್ತಾ ಇದೀವಿ, ಈ ತಪಸ್ ಮುಗಿಯೋ ತನಕ ಯಾವುದು ಬೇಡ. ಅಂಡ್ ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಮಧ್ಯನೂ ಫಿಕ್ಷನ್ಸ್ಗಳು ಆಗ್ತಿತ್ತು. ಫಿಕ್ಷನ್ಸ್ಗಳು ಯಾವ ಅಂದ್ರೆ ಮೆಸೇಜ್ಗಳು ಮನುಷ್ಯನಿಗೆ ಏನಾಗುತ್ತೆ, ಈಗ ನಾನು ಯಾವ್ದೋ ಒಂದು ಕಂಟೆಕ್ಸ್ಟ್ ಅಲ್ಲಿ ಮೆಸೇಜ್ ಬರೆದಿರ್ತೀನಿ, ಅವ್ರಿಗೆ ಒಂದು ಕಂಟೆಕ್ಸ್ಟ್ ಅಲ್ಲಿ ಅಂದ್ರೆ ಅವ್ರ ಸ್ಥಿತಿನಲ್ಲಿ ಎಮೋಷನ್ಸ್ಗಳು ಬೇರೆ ನಡೀತಾ ಇರುತ್ತೆ, ನಂದೇನೋ ನಡೀತಾ ಇರುತ್ತೆ, ಅವ್ರೇನೋ ಕಳಿಸಿದಾಗ ನಾನು ಬೇರೆ ತರ. ಬಟ್ ಕಾಲಲ್ಲಿ ಅದು ಆಗೋದಿಲ್ಲ. ಸೊ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆದ್ರೂ ಅದು ನಾವು ಅಲ್ಲಿಂದಲ್ಲೇ ನಾವು ಪ್ಯಾಚ್ ಮಾಡ್ಕೊಂತಿದ್ವಿ. ಅದು ಬಹಳ ಇಂಪಾರ್ಟೆಂಟು. ಅಂದ್ರೆ ಮನುಷ್ಯನಿಗೆ ಇಗೋ ಇರಬಾರ್ದು, ಅಂದ್ರೆ ನಾನ್ ಹೆಚ್ಚಿಗೆ ನಾನ್ ಕಮ್ಮಿ ಅಂತ ಅದು ಇರಬಾರ್ದು. ಮತ್ತೆ ಇನ್ಪುಟ್ಗಳು ತೊಳೋ ಮನಸ್ಥಿತಿ ಇರಬೇಕು. ನಿಧಿ ಅವ್ರಿಗೂ ಇದೆ, ಅದು ನನಗೂ ಇದೆ. ಸೊ ಅದು ಇದ್ದಿದ್ರಿಂದನೇ ನಮ್ಮ ಮೂವಿ ಅಂದ್ರೆ ಆರಾಮಾಗಿ ಕಂಪ್ಲೀಟ್ ಆಯ್ತು. ಅಂದ್ರೆ ನಮ್ ಮೇ ಬಿ ಪ್ರೊಸೆಸ್ ಲೇಟ್ ಆಗಿರ್ಬೋದು, ಅಂದ್ರೆ ನಾವು ಮಾಡೋ ಪ್ರೊಸೆಸ್ ಅಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗಿದೆ. ಬಟ್ ಜಾಸ್ತಿ ಏನೇ ಹೋಗಿದ್ರು ಆ ಡಿಪಾರ್ಟ್ಮೆಂಟಿಗೆ ನಾವು 10 on 10 ಕೊಟ್ಟಿದ್ದೀವಿ. ಅಂದ್ರೆ ನಾನು ಎಂದು ಅಂದ್ರೆ ಇರಿಟೇಷನ್ ಮಾಡ್ಕೊಂಡಿದ್ದು ಬಹಳ ಕಮ್ಮಿ ಮೇಕಿಂಗ್ ಪ್ರೊಸೆಸ್ ಅಲ್ಲಿ. ಶೂಟಿಂಗ್ ಅದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಗೆ ಬೇರೆ ರೀತಿಯಿಂದಾನೇ ಸವಾಲ್ಗಳು ಮಾಡ್ತು. ಅಂದ್ರೆ 4 ಜನರಿಂದ ಒಂದು 10 ಜನ ಕೆಲಸ ಮಾಡೋದಿಲ್ಲಿ ಒಬ್ನೇ ಮಾಡ್ತಿರ್ತಾನೆ. ಮ್ಯೂಸಿಕ್ ಅವ್ರು ಒಬ್ನೇ ಮಾಡೋದು ಕೆಲಸ, ಇವ್ರು VFX ಅವರು ಒಬ್ಬರೇ ಮಾಡೋದು ಕೆಲಸ, ಎಡಿಟರ್ ಮಾಡೋದು ಒಬ್ಬರೇ ಕೆಲಸ. ಅವ್ರು ಪಾಪ ಕಂಟಿನ್ಯೂಸ್ ಅವ್ರ ಸಿಸ್ಟಮ್ ಎದುರುಗಡೆ ಕೊಡಬೇಕು. ಅಂಡ್ ಅವ್ರದ್ದು ಮನಸ್ಥಿತಿ ಹೆಂಗಾಗುತ್ತೆ ಅಂದ್ರೆ ಅದೇ ಫ್ರೇಮ್ಗಳು ಒಂದು 100 ಸಲ ನೋಡ್ತಿರ್ತಾರೆ, ಅದೇ ವಿಜುವಲ್ಸ್ 100 ತರ ನೋಡ್ತಿರ್ತಾರೆ. ಅದು ನೀಟಾಗಿ ಪ್ಯಾಚ್ ಮಾಡಬೇಕು. ಮತ್ತೆ ಅದು ಡೈರೆಕ್ಟರ್ ಹೇಳ್ದಂಗೆ ಅದು ಔಟ್ಪುಟ್ ಬರಬೇಕು. ಅದು ಎಲ್ಲ ನೋಡಿದಾಗ ಹೆಂಗ್ ಅನ್ಸುತ್ತೆ ಅಂದ್ರೆ, ನೈಟ್ ನಾವು ಕಾಲ್ ಒಳಗೆ ಒಂದು ಏನೋ ಇಲ್ಲಾಂದ್ರೆ ಒಂದು ಕಾಲ್ ಡೈಲಿ ಮಾತಾಡ್ತಿದ್ವಿ. ಈಗಲೂ ನಮ್ದು ಹೆಂಗಂದ್ರೆ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಹೆಂಗೆ ವಾಟ್ಸಪ್ ಗ್ರೂಪ್ಗಳದಲ್ಲ, ನಮ್ದು ಬ್ಲಿಂಕಲ್ಲಿ ಡೈಲಿ ಟು ಡು ಬ್ಲಿಂಕ್ ಅಂತಿದೆ. ಡೈಲಿ ನಾವು ಏನೇನು ಮಾಡ್ತೀವಿ ಅದು ರೋಡ್ ಮ್ಯಾಪ್ ಹಾಕೊಂತಿದ್ವಿ, ಚೆಕ್ ಲಿಸ್ಟ್ಗಳು ಹಾಕೊಂತಿದ್ವಿ. ಅದಕ್ಕೆ ತಕ್ಕಂಗೆ ಮಾಡೋದು. ಯಾವುದೇ ಪೆಂಡಿಂಗ್ ಇತ್ತು ಅಂದ್ರೆ ಇದು ಪೆಂಡಿಂಗ್ ಇತ್ತು, ಇದಕ್ಕೆ ಯಾಕೆ ಪೆಂಡಿಂಗ್ ಇತ್ತು. ಅಂದ್ರೆ ಆ ಪ್ರೋಟೋಕಾಲ್ಗಳು ಇದ್ದಿದ್ರಿಂದ ಹೆಂಗಾಯ್ತು, ಸ್ಮೂತ್ ಆಗಿ ಕೆಲಸಗಳು ಮಾಡೋಕ್ಕಾಯ್ತು. ಡಿಸಿಪ್ಲಿನ್, ವೆರಿ ಡಿಸಿಪ್ಲಿನ್ ಟೀಮ್. ಅಂಡ್ ಐ ಥರೋಲಿ ಎಂಜಾಯ್ಡ್ ಬೀಯಿಂಗ್ ಎ ಪ್ರೊಡ್ಯೂಸರ್. ಅಂಡ್ ಐ ಆಮ್ ಹ್ಯಾಪಿ ಪ್ರೊಡ್ಯೂಸಿಂಗ್ ದಿಸ್ ಪ್ರಾಜೆಕ್ಟ್. ನಂಗೆ ಅದಕ್ಕೆ ಹೆಮ್ಮೆ ಇದೆ. ಅಂಡ್ I don't know how much money we will make, but ಒಂದಿನ ಇದು ಮೂವಿ ಎನಿಹೌ ಇದು ಮೂವಿ ಮಾಡಿದ್ದೆ ನಾವು ಜನರಿಗೋಸ್ಕರ. ಹೆಂಗೆ ಆದ್ರೂ ಕಾರ್ನರಿಗಂತೂ ತಲುಪಿಸ್ತೀವಿ. ನಮ್ಮಿಬ್ಬರಿಗೂ ಅದು ಇದೆ, ನಿಧಿಗೂ ಇದೆ, ನಂಗೂ ಇದೆ. ನಮ್ಮ ಮೂವಿ ನಾವು ಯಾವ ಲೆವೆಲಿಗಾದ್ರೂ ಇಳಿತೀವಿ ನಮ್ಮ ಮೂವಿ ಜನರಿಗೆ ರೀಚ್ ಆಗೋ ಸಲುವಾಗಿ. ಅಂಡ್ ವಿ ಡೋಂಟ್ ಡಿಪೆಂಡ್ ಆನ್ ಎನಿ TV ರೈಟ್ಸ್ ಆರ್ OTT ಆರ್ ಎನಿಥಿಂಗ್. ಅಂದ್ರೆ ಒಂದು ಲೆವೆಲಿಗೆ ವೇಟ್ ಮಾಡಿದ್ಮೇಲೆ ನಾವು ನಮ್ಮ ಜನರಿಗೆ ರೀಚ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ, ಇವನ್ ವಿ ವಿಲ್ ಗೋ ಟು ದ ಲೋವೆಸ್ಟ್ ಲೆವೆಲ್ ಟು ರೀಚ್. ಅಂದ್ರೆ ಒಂದು ಕಮ್ಯುನಿಟಿ ಸ್ಕ್ರೀನಿಂಗ್ಗಳು ಆಗ್ತಿದೆ, ಈಗ ಥಿಯೇಟರ್ ಸ್ಕ್ರೀನಿಂಗ್ಗಳು ಆಗ್ತಿದೆ, ಕಾಲೇಜ್ಗಳಿಗೆ ಹೋಗಿ ನಾವು ಸ್ಕ್ರೀನಿಂಗ್, ಅದೆಲ್ಲ ಪ್ಲಾನ್ಗಳಿದೆ. ವಿ ವಾಂಟ್ ಟು ಡೂ ದಟ್. ಯಾರೂ ಮಾಡಿಲ್ಲ ಆ ಥರ, ಬಟ್ ವಿ ವಾಂಟ್ ಟು ಡೂ ದಟ್. ಅಂಡ್ ಅದರಿಂದ ಏನೇನು ಜನರೇಟ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಹಾಕೋದು. ಅದೇ ಥರ ಥಾಟ್ ಪ್ರೊಸೆಸ್ ಇರೋದು ನಮಗೆ.
ಸರ್ ಹೇಳಿ, VFX ಮಾಡ್ಬೇಕಾದ್ರೆ ಈ ಫಿಲಮ್ ಟ್ರೈಲರ್ ನೋಡಿದಾಗ ನಮ್ಗೆ ತುಂಬಾ ಕನ್ಫ್ಯೂಸಿಂಗ್ ಆಗಿತ್ತು. ಸೊ ನಿಮಗೆ VFX ಮಾಡ್ಬೇಕಾದ್ರೆ ಕನ್ಫ್ಯೂಸಿಂಗ್ ಇತ್ತಾ? ಫುಲ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ ಸರ್, VFX ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಅಂದ್ರೆ ನಾನು VFX ವರ್ಕ್ ಮಾಡ್ಲಿಕ್ಕೆ ಬರುವಾಗ ಟೀಸರ್ ಲಾಂಚ್ ಆಗಿತ್ತು. ಟೀಸರ್ ನೋಡಿದ್ದೆ ನಾನು. ಆಕ್ಚುಲಿ ನಾನು VFX ಒಂದು ಕೋರ್ಸ್ ಮಾಡಿದ್ದೆ ಮಂಗಳೂರು, ನಮ್ಮ ಊರಲ್ಲೇ ಮಂಗಳೂರಲ್ಲಿ. ಅದು ಆಕ್ಚುಲಿ ನಂಗೆ ಅಷ್ಟೇನು ಯೂಸ್ ಬರ್ಲಿಲ್ಲ. ಅವರು ಅಂದ್ರೆ ಬೇಸಿಕ್ಸ್ ಹೇಳಿ ಕೊಡ್ತಾರೆ, ಅಂದ್ರೆ ಈಗ ಮೂವಿ ಲೆವೆಲ್ ಅಲ್ಲಿ ಅಂತ ಎಕ್ಸ್ಪೀರಿಯನ್ಸ್ ಎಲ್ಲ ಕೊಡಲ್ಲ ಅವರು. ನಾನು ಆಕ್ಚುಲಿ VFX ಕಲ್ತದಂದ್ರೆ ಯೂಟ್ಯೂಬ್ ನೋಡಿ ಫುಲ್ A to Z VFX ನಂದು ಏನು ನಾಲೆಜ್ ಇದೆ ಅದೆಲ್ಲ ಬಂದದ್ದು ಯೂಟ್ಯೂಬ್ ನಿಂದ, ಸೆಲ್ಫ್ ಥಾಟ್. ಸೊ ಕಷ್ಟ ಅನಿಸ್ತಾ ನಿಮ್ಗೆ VFX ಮಾಡಕ್ಕೆ, ಅಥವಾ ಸುಲಭವಾಗಿತ್ತಾ? ಬಿಕಾಸ್ ಆಫ್ ದ ಟೀಮ್ ನಿಮಗೆ ಸುಲಭವಾಗಿತ್ತು ಅನಿಸ್ತಾ? ಆಕ್ಚುಲಿ ಶ್ರೀನಿಧಿ ಮತ್ತೆ ಹೇಳಿದ್ನಲ್ಲ ಆಗ, ಶ್ರೀನಿಧಿ ಸಂಜೀವ್ ಇದ್ರಿಂದ ಸುಲಭ ಆಯ್ತು ನಂದ್ರೆ, ಇಲ್ಲಾಂದ್ರೆ ನನಗೆ ಇದು ಇಂಪಾಸಿಬಲ್ ಆಕ್ಚುಲಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ನೀವು ಹೇಳಿ, ಆಡಿಯನ್ಸ್ ಏನಕ್ಕೆ ಇದು ಮಾರ್ಚ್ 8 ರಿಲೀಸ್ ಆಗ್ತಾ ಇದೆ, ಏನಕ್ಕೆ ಆಡಿಯನ್ಸ್ ಥಿಯೇಟರ್ಗೆ ಹೋಗಿ ನೋಡ್ಬೇಕು? ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ಬ್ಲಿಂಕ್ ಹೇಳಿ ಸರ್. ಹೊಸ ತಂಡದ ಹೊಸ ಪ್ರಯತ್ನ ಇದು. ಅಂಡ್ ನನ್ನ ಸಲುವಾಗಿ ಬನ್ನಿ. ಮೊದಲನೇ ಪ್ರೊಡಕ್ಷನ್ ಇದು. ನಮ್ಮ ಟೀಮ್ ಸಲುವಾಗಿ ಬನ್ನಿ. ಅಂಡ್ ನಿಧಿ ಅವರು ಕ್ರಿಯೇಟ್ ಮಾಡಿರೋ ವರ್ಲ್ಡ್ ನೋಡಕ್ ಬನ್ನಿ. ಅಂಡ್ ಸೌಂಡ್ ಎಕ್ಸ್ಪೀರಿಯನ್ಸ್ ನೋಡಕ್ ಬನ್ನಿ. ಅಂಡ್ ನಮ್ಮ ಆರ್ಟಿಸ್ಟ್ ಗಳು ಮಾಡಿರೋ ಪರ್ಫಾರ್ಮೆನ್ಸ್ ನೋಡಕ್ ಬನ್ನಿ. ಅಂಡ್ ಓವರ್ ಆಲ್ ನಿಮ್ಗೆ ಒಂದು ಬೇರೆ ವರ್ಲ್ಡ್ ಕರ್ಕೊಂಡು ಹೋಗುತ್ತೆ ಅಂತ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಅಂಡ್ ಈ ಪ್ರಯತ್ನ ಗೆದ್ರೆ ಹೊಸ ತರದ ಪ್ರಯತ್ನಗಳು ಸಾಕಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆಗುತ್ತೆ. ಸೊ ಹೊಸ ತಂಡದ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಬೆಂಬಲ ಇದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್.